ಒಮ್ಮೆ ಒಬ್ಬ ಭಿಕ್ಷುಕ ರೈಲ್ವೆ ಸ್ಟೇಷನ್ ಅಲ್ಲಿ ಹೋಗೋ ಬರೋರ ಹತ್ರ ಭಿಕ್ಷೆ ಬೇಡ್ಕೊಂಡು ಬದುಕ್ತಿದ್ದ. ಒಂದಿನ ಅವನಿಗೆ ಒಬ್ಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿರೋ ರಿಚ್ ಪರ್ಸನ್ ಕಾಣಿಸ್ತಾನೆ. ಭಿಕ್ಷುಕ ಥಿಂಕ್ ಮಾಡ್ತಾನೆ, ಇವನ ಹತ್ರ ತುಂಬಾ ದುಡ್ಡಿರುತ್ತೆ, ನಾನ್ ಕೇಳಿದ್ರೆ ತುಂಬಾ ಜಾಸ್ತಿ ದುಡ್ಡು ಕೊಡ್ತಾನೆ ಅಂತ ಹೋಗಿ ಅವನ ಹತ್ರ ಕೇಳ್ತಾನೆ. ಆದ್ರೆ ಆ ರಿಚ್ ಪರ್ಸನ್ ಹೇಳ್ತಾನೆ, ಲೇ ಸೆಡೆ, ನೀನ್ ಯಾವಾಗ್ಲೂ ಬೇರೆಯವ್ರ ಹತ್ರ ಕೇಳ್ತೀಯ, ಯಾವಾಗಾದ್ರೂ ನೀನ್ ಯಾರಿಗಾದ್ರೂ ಏನಾದ್ರೂ ಕೊಟ್ಟಿದ್ಯೇನೋ? ಅದಕ್ಕೆ ಭಿಕ್ಷುಕ ಹೇಳ್ತಾನೆ, ಅಯ್ಯೋ ಸಾರ್, ನಾನೊಬ್ಬ ಭಿಕ್ಷುಕ, ನನ್ನ ಹತ್ರನೇ ಏನೂ ಇಲ್ಲ, ಮತ್ತೆ ನಾನು ಹೆಂಗೆ ಬೇರೆಯವ್ರಿಗೆ ಕೊಡ್ಲಿ? ಅದಕ್ಕೆ ರಿಚ್ ಮ್ಯಾನ್ ಹೇಳ್ತಾನೆ, ನಿಂಗೆ ಒಬ್ರಿಗೆ ಕೊಡೋ ಯೋಗ್ಯತೆ ಇಲ್ಲ ಅಂದಮೇಲೆ ಇನ್ನೊಬ್ರ ಹತ್ರ ಕೇಳೋ ಯೋಗ್ಯತೆನೂ ನಿನ್ಗಿಲ್ಲ. ನಾನೊಬ್ಬ ಬಿಸ್ನೆಸ್ ಮ್ಯಾನ್, ನನಗೆ ನೀನೇನಾದ್ರೂ ಕೊಟ್ರೆ ನಾನು ನಿನ್ಗೆ ರಿಟರ್ನ್ ಕೊಡ್ತೀನಿ, ಇಲ್ಲ ಅಂದ್ರೆ ನನ್ನ ಶಾನು ಕೊಡಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ. ಭಿಕ್ಷುಕಂಗೆ ಅವತ್ತ ರಿಚ್ ಮ್ಯಾನ್ ಹೇಳಿದ ಮಾತು ತುಂಬಾನೇ ಹರ್ಟ್ ಆಗುತ್ತೆ. ನೆಕ್ಸ್ಟ್ ಡೇ ಇಂದ ಅವನಿಗೆ ಮತ್ತೆ ಭಿಕ್ಷೆ ಬೇಡೋಕೆ ಮನ್ಸಾಗ್ತಿರ್ಲಿಲ್ಲ. ಹಂಗೆ ಕೂತ್ಕೊಂಡು ಯೋಚನೆ ಮಾಡ್ತಿದ್ದಾಗ ಅಲ್ಲೇ ಪಕ್ಕದಲ್ಲಿ ಸುಂದರವಾದ ಹೂಗಳು ಅವನಿಗೆ ಕಾಣಿಸ್ತದೆ. ಮತ್ತೆ ಆವಾಗ ಅವನಿಗೊಂದು ಪ್ಲಾನ್ ಬರುತ್ತೆ, ಇನ್ಮುಂದೆ ನಾನು ನನಗೆ ಭಿಕ್ಷೆ ಕೊಟ್ಟೋರ್ಗೆಲ್ಲ ರಿಟರ್ನ್ ಆಗಿ ಈ ಹೂವನ್ನ ಕೊಡ್ಬೇಕು ಅಂತ ಅನ್ಕೊಳ್ತಾನೆ. ನೆಕ್ಸ್ಟ್ ಡೇ ಇಂದ ಟ್ರೈನ್ ಒಳಗಡೆ ಯಾರೆಲ್ಲ ಅವನಿಗೆ ಭಿಕ್ಷೆ ಕೊಡ್ತಾರೋ ಅವ್ರಿಗೆಲ್ಲ ಒಂದು ಹೂವನ್ನ ರಿಟರ್ನ್ ಆಗಿ ಕೊಡ್ತಾನೆ. ಡೈಲಿ ಹಿಂಗೆ ಮಾಡ್ತಿರ್ತಾನೆ. ಒಂದಿನ ಅದೇ ರಿಚ್ ಮ್ಯಾನ್ ಮತ್ತೆ ಬರ್ತಾನೆ. ಅವ್ನು ನೋಡಿ ಇವನು ಹೇಳ್ತಾನೆ, ಹಾಯ್ ಸರ್, ಇವಾಗ ನೀವು ನನಗೆ ದುಡ್ಡು ಕೊಡಿ, ನಾನೇ ನಿಮ್ಮ ಹತ್ರ ಭಿಕ್ಷೆ ಕೇಳ್ತಿಲ್ಲ, ನಿಮಗೆ ರಿಟರ್ನ್ ಆಗಿ ನಾನು ಹೂವನ್ನು ಕೊಡ್ತೇನೆ. ಆ ಬಿಸ್ನೆಸ್ ಮ್ಯಾನ್ ಸ್ವಲ್ಪ ನಕ್ಕು, ಏನಪ್ಪಾ ಸೆಡೆ, ಇಷ್ಟು ಬೇಗ ಬಿಸ್ನೆಸ್ ಮ್ಯಾನ್ ಆಗಿಬಿಟ್ಟಿಯಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಸ್ವಲ್ಪ ದುಡ್ಡು ಕೊಟ್ಟು ಮತ್ತೆ ಹೂವನ್ನು ಇಸ್ಕೊಳ್ತಾನೆ. ಆ ರಿಚ್ ಮ್ಯಾನ್ ಹೇಳಿದ ಬಿಸ್ನೆಸ್ ಮ್ಯಾನ್ ಅನ್ನೋ ಆ ವರ್ಡ್ ಇದೆಯಲ್ಲ, ಇವನಿಗೆ ಮತ್ತೆ ತಲೆ ಕೆಡಿಸುತ್ತೆ. ಟ್ರೈನಲ್ಲೇ ಕಿರ್ಚ್ಕೊಂಡು ಹೇಳ್ತಾನೆ, ಬೋಳಿ ಮಕ್ಳ, ಇನ್ಮುಂದೆ ನಾನು ಭಿಕ್ಷುಕ ಅಲ್ಲ, ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಕಂಡ್ರು. ಟ್ರೈನ್ ಅವರೆಲ್ಲ ಇವನ್ಯಾರೋ ಹುಚ್ಚನನ್ ಮಗ ಅಂತ ಅನ್ಕೊಳ್ತಾರೆ. ಆ ಘಟನೆ ಆದ ತುಂಬಾ ದಿನದ ನಂತರ ಅವನು ರೈಲ್ವೆ ಸ್ಟೇಷನ್ ಅಕ್ಕಪಕ್ಕ ಎಲ್ಲೂ ಕಾಣಿಸ್ಕೊಳ್ಳೋದೇ ಇಲ್ಲ. ಒಂದು 6 ಮಂತ್ ಆದ್ಮೇಲೆ ಇಬ್ರು ರಿಚ್ ಮ್ಯಾನ್ ಟ್ರೈನ್ ಅಲ್ಲಿ ಭೇಟಿ ಆಗ್ತಾರೆ. ಅದರಲ್ಲಿ ಒಬ್ಬ ಹೇಳ್ತಾನೆ, ಹಾಯ್ ಸರ್, ನಾನು ಯಾರಂತ ಗೊತ್ತಾಯ್ತಾ ಅಂತ ಕೇಳ್ತಾನೆ. ಅದಕ್ಕೆ ಇನ್ನೊಬ್ಬ ಹೇಳ್ತಾನೆ, ಇಲ್ಲ ಗೊತ್ತಾಗಿಲ್ಲ, ನೀವು ಮುಂಚೆ ನೋಡಿದ್ರಾ ನನ್ನ ಅಂತ ಕೇಳ್ತಾನೆ. ಅದಕ್ಕೆ ಅವನು ಫ್ರೆಂಡ್ಲಿಯಾಗಿ ಹೇಳ್ತಾನೆ, ಲೇ ಗುಬಾಲ್, ನಾನೇ ಕಣೋ ಸೆಡೆ, ಆವತ್ತು ನೀನು ಹೇಳಿದ ಒಂದು ಮಾತು ನನ್ನ ಜೀವನನ ಬದಲಾಯಿಸಿದೆ. ನನ್ನೊಳಗೂ ಒಬ್ಬ ಬಿಸ್ನೆಸ್ ಮ್ಯಾನ್ ಇದ್ದಾನೆ ಅಂತ ನೀ ನನಗೆ ತೋರಿಸ್ಕೊಟ್ಟೆ. ಜನಕ್ಕೆ ನಾನು ನನ್ನ ಹೂವನ್ನ ಮಾರಿ ಡೈಲಿ ಅರ್ನ್ ಮಾಡಿ ಇವತ್ತು ಜನರ ಕಿವಿಗೆ ಹೂವಿಟ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದೇನೆ. ಇದನ್ನ ಕೇಳಿ ಇನ್ನೊಬ್ಬ ಬಿಸ್ನೆಸ್ ಮ್ಯಾನ್, ಸರಿಯಾದ ಮಿಂಡ್ರಿ ಹುಡ್ದವನೇ ನೀನು ಅಂತ ಕಂಗ್ರ್ಯಾಚುಲೇಷನ್ ಹೇಳ್ತಾನೆ. ಆಮೇಲೆ ಇಬ್ರು ಹ್ಯಾಂಡ್ ಶೇಕ್ ಮಾಡ್ಕೊಂಡು ಖುಷಿಯಿಂದ ಒಬ್ರಿಗೊಬ್ರು ಬಾಯ್ಗೆ ತಗೊಂಡು ಅಲ್ಲಿಂದ ಹೋಗ್ತಾರೆ. ಈ ಕಥೆಯಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ, ನಾನ್ ಚೂತ್ಯ, ನಾನ್ ಷಂಡ, ನಾನ್ ಸೆಡೆ ಅಂತ ನಿಮ್ಗೆ ನೀವೇ ಅನ್ಕೊಂಡು ನನ್ನ ಕೈಲಿ ಏನು ಕೆಲಸ ಮಾಡೋಕ್ಕಾಗಲ್ಲ ಅಂತ ನಿಮ್ಮೊಳಗೆ ಇರೋ ಪೊಟೆನ್ಷಿಯಲ್ನ ನೀವು ಯೂಸ್ ಮಾಡ್ಕೊಳ್ದೆ ಇದ್ರೆ ನೀವು ಕೊನೆ ತನಕ ಚೂತ್ಯ ಆಗಿನೇ ಇರ್ತೀರ. ಎಲ್ರ ಲೈಫಲ್ಲೂ ಆ ರಿಚ್ ಬಿಸ್ನೆಸ್ ಮ್ಯಾನ್ ಥರ ಮೋಟಿವೇಟ್ ಮಾಡೋರು ಸಿಗಲ್ಲ. ನಿಮಗೆ ನೀವೇ ಮೋಟಿವೇಟ್ ಮಾಡಿಕೊಂಡು ನುಗ್ಗಿಸ್ಬಾರ್ದು. ಒಬ್ಬ ಭಿಕ್ಷುಕ ಬಿಸ್ನೆಸ್ ಮ್ಯಾನ್ ಆಗ್ತಾನೆ ಅಂದರೆ ನಿಮ್ಗಾಗಲ್ವಾ? ಧನ್ಯವಾದ.